ಭಾರತ ಭೂಷಣ ಸ್ವರ ಕೋಗಿಲೆ ನಮ್ಮ ಲತಾ ಮಂಗೇಶ್ಕರ್. ಇಂಥ ಭಾರತ ರತ್ನ ಲತಾ ದೀದಿಯವರ ಮಧುರ ಧ್ವನಿ ಕೇಳಿದಾಗ ಮಂತ್ರಮುಗ್ಧರಾಗುವ ಸಂಗೀತ ಪ್ರಿಯರು ಆನಂದದ ಅನುಭೂತಿ ಹೊಂದುತ್ತಾರೆ. ಶಬ್ದಗಳಲ್ಲಿ ಇಂಥ ಪರಮಾನಂದವನ್ನು ನಾವು ಪೋಣಿಸಲು ಸಾಧ್ಯವೇ ಇಲ್ಲ ಎನ್ನಬೇಕು. ಸ್ವರ ಆಲಾಪನೆಯ ಮೂಲಕ ಮನಸ್ಸನ್ನು ಪ್ರಸನ್ನಗೊಳಿಸುವ ಲತಾ ತಾಯಿಯವರಂತಹ ಮತ್ತೊಬ್ಬ ಸಂಗೀತ ಶಾರದೆ ಈ ಅವನಿಯೋಳು ಬರುವುದು ದುರ್ಲಭವೇ ಸರಿ. ಸಂಗೀತ ಪ್ರಿಯರೇ, ಆದರೆ ಇಲ್ಲೊಂದು ಸಂಗತಿಯನ್ನು ನಿಮ್ಮ ಪಂಚೇಂದ್ರಿಯಗಳ ಮುಂದೆ ತೆರೆದಿಡುತ್ತಿದ್ದೇವೆ. ಆ ವಿಚಾರ ನಿಮ್ಮ ಅರಿವಿಗೆ ಬಂದದ್ದೇ ಆದರೆ ಅಚ್ಚರಿಯ ಬೆರಗುಗಣ್ಣಿನಿಂದ ಮತ್ತದೇ ಲತಾ ಮಂಗೇಶ್ಕರರ ಸ್ವರಾಲಾಪನೆಯ ಅನುಭೂತಿಗೆ ತೆರಳುತ್ತೀರಿ. ಲತಾ ದೀದಿಯವರ ತದ್ರೂಪ ಗಾಯಕಿ ಎಲೆಮರೆ ಕಾಯಿಯಂತೆ ಇರುವ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಕಾನಿಹಾಳ್ ಅಂತ ನಾವು ಭಾವಿಸಿದ್ದೇವೆ. ಇದು ನಮ್ಮ ವೈಯಕ್ತಿಕ ಅನುಭವದ ಅನುಭೂತಿಯ ಅಭಿಪ್ರಾಯ. ಗುಲ್ಜಾರ್ ಸಾಹಿತ್ಯ ಹಾಗೂ R.D. ಬರ್ಮನ್ ಸಂಯೋಜಿಸಿಕೊಟ್ಟ ಸಂಗೀತಕ್ಕೆ ಅಂದು ಮಧುರ ಸ್ವರವಾದವರು ಸಂಗೀತ ಶಾರದೆ ಲತಾಬಾಯಿ ಮಂಗೇಶ್ಕರ್ ತಾಯಿ. ಮೂಲ ಗಾಯಕಿಯ ಅಂಥ ಸ್ವರಾಲಾಪನೆಗೆ ಕಿಂಚಿತ್ತೂ ಧಕ್ಕೆಯಾಗದಂತೆ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಕಾನಿಹಾಳ್ ತಮ್ಮ ಧ್ವನಿ ತರಂಗಗಳಲ್ಲಿ ಆ ದಿವ್ಯ ಧ್ವನಿಯ ಅಂಶವನ್ನು ಒಂದಿನಿತು ಬೆರೆಸಿಕೊಂಡು ಆಲಾಪಿಸಿಕೊಟ್ಟಿದ್ದಾರೆ. ಅರ್ಚನಾ ಅವರ ಧ್ವನಿ ಸುರುಳಿಯಲ್ಲಿ ಈ ಎವರ್ ಗ್ರೀನ್ ಗಜಲ್ ಕೇಳಿದಾಗ ಕಡೆಗೆ ಕಮೆಂಟ್ ಮಾಡಿ ಮರೆಯದೆ ತಿಳಿಸಿಕೊಡಿ.
ಇದು ನಮ್ಮ VSBP ಭಾರತಿ ಬ್ರಾಡ್ಕಾಸ್ಟರ್ ಯೋಜಿಸಿರುವ ವಸಂತ ಕೋಗಿಲೆ ಪರಿಕಲ್ಪನೆಯ ಸಂಗೀತ ಸರಣಿ ಕಾರ್ಯಕ್ರಮದ ಮೊದಲ ಪ್ರಾಯೋಗಿಕ ಪ್ರಸ್ತುತಿಯಾಗಿದೆ. ನಮ್ಮ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ದಿಬ್ಬಣಕ್ಕೆ ನಿಮ್ಮ ಬೆಂಬಲವೇ ಧೀಶಕುತಿಯಾಗಲಿದೆ. ಪ್ರಣಾಮಗಳು. ವಿಶ್ವ ಪ್ಲಸ್ TV.